ನರೇಂದ್ರ ಮೋದಿ ಅವರ ಸರ್ಕಾರ ಆಡಳಿತಕ್ಕೆ ಬರೋದಕ್ಕೆ ಮೊದಲು 4.5ರಷ್ಟು ಸರ್ಕಾರಿ ಉದ್ಯೋಗಗಳಲ್ಲಿ ಮುಸಲ್ಮಾನರು ಇರ್ತಾ ಇದ್ದಿದ್ದು. ಆದ್ರೆ ಇವತ್ತಿನ ಅಂಕಿಅಂಶಗಳನ್ನು ನೋಡುವಾಗ ಸರಿಸುಮಾರು 11% ಮುಸಲ್ಮಾನರಿಗೆ ಇವತ್ತು ಸರ್ಕಾರಿ ನೌಕರಿಗಳು ಸಿಗ್ತಾ ಇರತಕ್ಕಂಥದ್ದು. ಭಾಯ್ಜಾನ್ ಅಬ್ಬಾಜಾನ್ ಅವರು ಇದಾರಲ್ಲ, ಒವೈಸಿ ಅವರು, ಇವರು ಮುಸ್ಲಿಂ ಸಮುದಾಯದ ಮಹಾನ್ ಸಂರಕ್ಷಕ. ಇವರಿಲ್ಲ ಅಂದ್ರೆ ಮುಸ್ಲಿಂ ಸಮುದಾಯ ಉಸಿರಾಡದೇ ಇಲ್ವಂತೆ. ಆ ಮಟ್ಟಿನ ಹೇಳಿಕೆಯನ್ನ ಹೈದರಾಬಾದಲ್ಲಿ ನೆನ್ನೆ ಕೊಟ್ಟಿರತಕ್ಕಂಥದ್ದು. ಮಮತಾ ದೀದಿಯ ಸರ್ಕಾರ ರಾಜ್ಯಪಾಲರನ್ನೇ ಆದಿ ತಪ್ಪಿಸುವಂತಹ ಕೆಲಸ ನಡೀತಾ ಇದೆ. ಪಶ್ಚಿಮ ಬಂಗಾಳದಲ್ಲಿರುವಂತಹ ಮುಸಲ್ಮಾನರನ್ನ ಸಂರಕ್ಷಣೆ ಮಾಡಬೇಕು ಭಾರತ ಸರ್ಕಾರ ಅಂತ ಅಲ್ಲಿನ ಶಫೀವುಲ್ ಆಲಂ ಅನ್ನುವಂಥ ವಿದೇಶಾಂಗ ಸಚಿವ ಇವತ್ತು ಎಗರಿ ಸ್ಟೇಟ್ಮೆಂಟ್ ಅನ್ನ ಕೊಡ್ತಾ ಇರ್ತಕ್ಕಂಥದ್ದು. ಆದ್ರೆ ತನ್ನದೇ ತಟ್ಟೆಯಲ್ಲಿ ಒಂದು ದೊಡ್ಡ ಹೆಗ್ಣ ಕೊಳಿತಾ ಬಿದ್ದಿದ್ರು ಕೂಡ ಇನ್ನೊಬ್ಬರ ತಟ್ಟೆಯಲ್ಲಿ ನೊಣವನ್ನು ಹುಡುಕುವಂತ ಕೆಲಸ ಈ ಶಫೀಕುಲ್ ಆಲಂ ಮಾಡ್ತಾ ಇರ್ತಕ್ಕಂಥದ್ದು. ಅಫಿಡವಿಟ್ನಲ್ಲಿ ಇನ್ನೊಂದು ಸೂಕ್ಷ್ಮವಾದ ವಿಚಾರವನ್ನು ಕೂಡ ಇದು TMC ಸರ್ಕಾರ ಕೊಟ್ಟಿರತಕ್ಕಂಥದ್ದು. ಯಾವ ರೀತಿಯಾಗಿ ಹಲ್ಲೆ ನಡೆದಿದೆ ಅಂತ ಹೇಳಿದ್ರೆ, ಪಕ್ಕಾ ಹಿಂದೂ ಮನೆ ಇದು ಅಂತ ಖಾತ್ರಿ ಪಡಿಸ್ಕೊಂಡು ಆ ಮನೆಯ ಬಾಗಿಲು ಅಥವಾ ಗೋಡೆ ಮೇಲೆ ಇಂಕನ್ನು ಹಾಕ್ಬಿಟ್ಟು ಹೋಗೋದು. ಆಮೇಲೆ ಯಾವ್ಯಾವ ಗಲಭೆ ಪೀಡಿತ ಪ್ರದೇಶ ಇದೆಯಲ್ಲ ಈ ಜಿಲ್ಲೆಗಳಲ್ಲಿ, 4 ಜಿಲ್ಲೆಗಳಲ್ಲಿ, ಅಲ್ಲೆಲ್ಲವೂ ಕೂಡ ಈ ಗಲಭೆ ಪೀಡಿತ ಪ್ರದೇಶದಲ್ಲಿ 5ರಿಂದ 10 ಸಾವಿರ ಜನ ದಂಗೆಕೋರರು ಒಟ್ಟಿಗೆ ಸೇರ್ತಾರೆ, ತನ್ಮುಖೇನ ದಾಳಿಯನ್ನ ಮಾಡ್ತಾರೆ. ಪೈಶಾಚಿಕ ಕೃತ್ಯ ಯಾವ ಮಟ್ಟಿಗೆ ಮೇರೆ ಮೀರಿದೆ ಅಂತ ಹೇಳಿದ್ರೆ 6 ತಿಂಗಳ ಹಸುಗೂಸನ್ನು ಕೂಡ ಬಿಡೋದಿಲ್ಲ. 6 ತಿಂಗಳ ಹಸುಗೂಸನ್ನು ಸುಟ್ಟಿದ್ದಾರೆ. ಕಫೀರ್ ಅಂತ ಕರೀತಾರಲ್ಲ ನಮ್ಮನ್ನ, ಹಿಂದೂಗಳು ಅಂತ ಹೇಳ್ದಂಥವ್ರು ಬದುಕಲಿಕ್ಕೂ ಕೂಡ ನಾವು ಅರ್ಹರಿಲ್ವಾ? ಈ ಗಲಭೆಕೋರರನ್ನ ಬಂಧಿಸಲು ಪ್ರಯತ್ನ ಮಾಡುತ್ತೋ BSF ಮತ್ತೆ CRPF. ಅಲ್ಲಿ ಇರ್ತಕ್ಕಂಥ ಮುಸ್ಲಿಂ ಮಹಿಳೆಯರಿದಾರಲ್ಲ, ಇಲ್ಲಿ ನಮ್ಮ ಟ್ಯಾನಿ ರೋಡಲ್ಲಿ ಹೇಳ್ತಾ ಇದ್ರಲ್ಲ, ನಮ್ಮ ಅಣ್ಣ ಕೊತ್ತಂಬರಿ ಸೊಪ್ಪು ತರಕ್ಕೆ ಹೋಗಿದ್ದ ಅಂತ, ಅದೇ ವಿಚಾರವನ್ನ ಅಲ್ಲಿರುವಂಥ ಮುಸ್ಲಿಂ ಮಹಿಳೆಯರು ಹೇಳ್ತಾ ಇರ್ತಕ್ಕಂಥದ್ದು ಮುರ್ಷಿದಾಬಾದು ಮತ್ತೆ ಈ ಮಾಲ್ಡಾ ಜಿಲ್ಲೆಗಳಲ್ಲೆಲ್ಲ. ಟಿವಿ ವಿಕ್ರಮದ ಸಮಸ್ತ ವೀಕ್ಷಕರಿಗೆ ಆಟೋವಾಲಾ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ಜಯಂತ್ ಪಾಂಡೆ. ಸ್ನೇಹಿತರೆ, ಆಟೋವಾಲಾ ಕಾರ್ಯಕ್ರಮಕ್ಕೆ ನಾವಿಂದು ಆಯ್ದುಕೊಂಡಂತಹ ವಿಷಯ ಸಹಿಷ್ಣುತೆಯೇ ದೌರ್ಬಲ್ಯವಾಗುತ್ತಿದೆಯಾ? ಎಲ್ಲಿಯವರೆಗೂ ಹಿಂದೂ ಸಮಾಜ ಈ ನರ ಸಂಹಾರವನ್ನು ಸಹಿಸ್ಕೊಂಡು ಕೂತ್ಕೋಬೇಕು? ಇವತ್ತು ದೇಶದಾದ್ಯಂತ ಉಮೀದ್ ಆ್ಯಕ್ಟ್ನ ಇಟ್ಕೊಂಡು, ಅಂದರೆ ಉಮೀದ್ ಆ್ಯಕ್ಟ್ ಅಂದರೆ ವಕ್ತು ಇವಾಗ ಉಮೀದ್ ಆ್ಯಕ್ಟ್ ಆಗಿ ಪರಿವರ್ತನೆ ಆಗಿದೆ. ಇದರದ್ದು ಕೇಸು ಕೋರ್ಟಲ್ಲಿದೆ. ಇದನ್ನಿಟ್ಕೊಂಡು ದೇಶದಾದ್ಯಂತ ಅಲ್ಲದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತದಲ್ಲಿ ಮುಸಲ್ಮಾನರ ಮೇಲೆ ದೌರ್ಜನ್ಯ ನಡೀತಾ ಇದೆ ಅಂತ ಬಿಂಬಿಸುವಂತಹ ಪ್ರಯತ್ನ ನಡೆಯುವುದರ ಜೊತೆಗೆ ಬಾಂಗ್ಲಾದೇಶದ ನುಸುಳುಕೋರರನ್ನು ಒಳನುಸುಳಿಸಿ TMCಯ ಕಾರ್ಯಕರ್ತರಿಂದ ಅವರಿಗೆ ಫಂಡಿಂಗನ್ನು ಮಾಡಿಸಿ ಇದು ಗಡಿ ಪ್ರದೇಶದಲ್ಲಿರುವಂತಹ ಬಾಂಗ್ಲಾ ಮತ್ತು ಪಶ್ಚಿಮ ಬಂಗಾಳದ ಗಡಿ ಪ್ರದೇಶದ ಮುರ್ಷಿದಾಬಾದು, ಮಾಲ್ಡಾ ಇಲ್ಲೆಲ್ಲ ಕೋಮು ಗಲಭೆಯನ್ನು ಮಾಡಿದ್ದಲ್ಲದೆ, ಹಿಂಸಾಗ್ರಸ್ತ ಪೀಡಿತರಾಗಿ ಮಾಡಿದ್ದಲ್ಲದೆ, ಇವತ್ತು ಬಾಂಗ್ಲಾದೇಶ ಪಶ್ಚಿಮ ಬಂಗಾಳದಲ್ಲಿರುವಂತಹ ಮುಸಲ್ಮಾನರನ್ನು ಸಂರಕ್ಷಣೆ ಮಾಡಬೇಕು ಭಾರತ ಸರ್ಕಾರ ಅಂತ ಅಲ್ಲಿನ ಶಫೀವುಲ್ ಆಲಂ ಅನ್ನುವಂಥ ವಿದೇಶಾಂಗ ಸಚಿವ ಇವತ್ತು ಎಗರಿ ಸ್ಟೇಟ್ಮೆಂಟನ್ನು ಕೊಡ್ತಾ ಇರ್ತಕ್ಕಂಥದ್ದು. ಆದರೆ ತನ್ನದೇ ತಟ್ಟೆಯಲ್ಲಿ ಒಂದು ದೊಡ್ಡ ಹೆಗ್ಣ ಕೊಳಿತಾ ಬಿದ್ದಿದ್ರು ಕೂಡ ಇನ್ನೊಬ್ಬರ ತಟ್ಟೆಯಲ್ಲಿ ನೊಣವನ್ನು ಹುಡುಕುವಂಥ ಕೆಲಸ ಈ ಶಫೀಕುಲ್ ಆಲಂ ಮಾಡ್ತಾ ಇರ್ತಕ್ಕಂಥದ್ದು. ಏನಾಗ್ತಾ ಇದೆ ಅಂತ ಹೇಳಿದ್ರೆ, ಬಾಂಗ್ಲಾದೇಶದಲ್ಲಿ ಇವತ್ತು ಶೇಖ್ ಹಸೀನಾ ಅವರ ಸರ್ಕಾರ ಪತನ ಆದಮೇಲೆ ಯೂನಸ್ ಸರ್ಕಾರ ಏನು ಬಂತು, ಅವಾಗಿಂದ ಇವಾಗವರೆಗೂ ಹಿಂದೂಗಳ ಮೇಲೆ ನಡೀತಾ ಇರುವಂಥ ದೌರ್ಜನ್ಯ, ಅತ್ಯಾಚಾರ ಇಂದಿಗೂ ನಿಲ್ತಿಲ್ಲ ಬಾಂಗ್ಲಾದೇಶದಲ್ಲಿ. ಸರಿಸುಮಾರು ಇವಾಗ ಮಾನವ ಹಕ್ಕುಗಳ ಆಯೋಗ ಹೇಳ್ತಾ ಇರೋದ್ರ ಪ್ರಕಾರ 408 ಮನೆಗಳನ್ನು ಸುಟ್ಟಾಕಿದ್ದಲ್ಲದೆ, 118 ಅಂಗಡಿಗಳನ್ನು ಸುಟ್ಟಿದ್ದಲ್ಲದೆ, 92 ದೇವತೆಗಳ ವಿಗ್ರಹಗಳನ್ನು ನಾಶ ಮಾಡಿದ್ದಲ್ಲದೆ, 106 ಹಿಂದೂಗಳ ನರಸಂಹಾರವನ್ನು ಮಾಡಿದ್ದಲ್ಲದೆ, ಇವತ್ತು ಮೊನ್ನೆ ಏನಾಗಿದೆ ಅಂತ ಹೇಳಿದ್ರೆ, ಈ ಶಫೀಕುಲ್ ಆಲಂ ಏನು ಒಂದು ಹೇಳಿಕೆಯನ್ನು ಕೊಡ್ತಾನೆ, ಅವತ್ತಿನ ಹಿಂದಿನ ದಿನ ಬಸುದೇವಪುರ ಅಂತಿದೆ, ಅಲ್ಲಿ ಬಬೇಶ್ ಚಂದ್ರ ರಾಯ್ ಅಂತ ಹೇಳುವಂತಹ ಅಲ್ಪಸಂಖ್ಯಾತ, ಅಂದರೆ ಅಲ್ಲಿನ ಅಲ್ಪಸಂಖ್ಯಾತರು ಅಂದರೆ ಹಿಂದೂಗಳು, ಅದರ ಒಬ್ಬರು ಮುಖಂಡರನ್ನು ಅವರ ಮನೆಯಲ್ಲಿರುವಾಗ ಒಂದು ಫೋನ್ ಕಾಲ್ ಬರುತ್ತೆ. ಫೋನ್ ಕಾಲ್ ಬಂದುಬಿಟ್ಟು 4 ಜನ ಬೈಕಲ್ಲಿ ಬಂದು ಮನೆಯಲ್ಲಿದ್ದವರನ್ನು ಕರ್ಕೊಂಡು ಹೋಗಿ ಪಕ್ಕದ ನರಬರಿ ಅನ್ನುವಂಥ ಗ್ರಾಮಕ್ಕೆ ಕರ್ಕೊಂಡೋಗಿ ಮಾರಣಾಂತಿಕವಾಗಿ ಹಲ್ಲೆ ಮಾಡಿ ತಗೊಂಬಂದ್ಬಿಟ್ಟು ಮನೆ ಬಾಗಿಲಲ್ಲಿ ಬಿಸಾಕಿ ಹೋಗ್ತಾರೆ. ಅವರನ್ನು ತತ್ಕ್ಷಣದಲ್ಲಿ ಆಸ್ಪತ್ರೆಗೆ ದಾಖಲು ಮಾಡಲಾದರೂ ಚಿಕಿತ್ಸೆ ಫಲಕಾರಿಯಾಗದೆ ಬಬೇಶ್ ಚಂದ್ರ ರಾಯ್ ಅವರು ಮೃತರಾಗ್ತಾರೆ. ಅಂದರೆ ಇದು ಹತ್ಯೆ. ಬಾಂಗ್ಲಾದೇಶದಲ್ಲಿ ಅಲ್ಪಸಂಖ್ಯಾತ ಹಿಂದೂಗಳೇನಿದ್ದಾರೆ ಅವರು ಸುರಕ್ಷಿತರಲ್ಲ ಅನ್ನೋದು ಇದರಿಂದ ಸಾಬೀತಾಗುತ್ತೆ. ಈ ಘಟನೆಯನ್ನು ಮುಚ್ಚಿಟ್ಕೊಳ್ಳೋದಕ್ಕೆ ಶಫೀಕುಲ್ ಆಲಮ್ಮು ಈ ಹೇಳಿಕೆಯನ್ನು ಕೊಡ್ತಾ ಇರೋದು. ಈಗ ನಾವು ನೋಡಬೇಕಾಗಿರೋ ಸೂಕ್ಷ್ಮ ವಿಚಾರ ಏನಂದರೆ 24 ಪರಗಣ, ಮಾಲ್ಡಾ
ಮತ್ತು ಮುರ್ಷಿದಾಬಾದು, ಈ ಎಲ್ಲ ಜಿಲ್ಲೆಗಳೇನಿದೆ ಬಾರ್ಡ್ರಿಗೆ ಬರುತ್ತೆ, ಪಶ್ಚಿಮ ಬಂಗಾಳದ ಬಾರ್ಡ್ರಿಗೆ. ಇಲ್ಲಿ ಇವಾಗ ಆನಂದ್ ಬೋಸ್ ಅವರು ಇದ್ದಾರೆ ರಾಜ್ಯಪಾಲರಾಗಿ ಪಶ್ಚಿಮ ಬಂಗಾಳಕ್ಕೆ. ಮತ್ತು ಮಹಿಳಾ ಹಕ್ಕುಗಳ ಆಯೋಗದವರು ಇವಾಗ ನಿರಾಶ್ರಿತ ಶಿಬಿರಗಳಿಗೆ ಮತ್ತು ಗಲಭೆ ಪೀಡಿತ ಪ್ರದೇಶಗಳಿಗೆ ಏನು ಭೇಟಿಯನ್ನು ಕೊಟ್ಟು ಅಲ್ಲಿನ ನಿಜ ಸ್ಥಿತಿಯನ್ನು ಅರಿಯುವಂಥ ಪ್ರಯತ್ನವನ್ನು ಮಾಡ್ತಾ ಇರುವಾಗ ಮಮತಾ ದೀದಿ ಸರ್ಕಾರ ಏನಿದೆ ಹೈಕೋರ್ಟಿಗೆ ಒಂದು ಅಫಿಡವಿಟನ್ನು ಸಲ್ಲಿಸುತ್ತೆ. ಆ ಅಫಿಡವಿಟಲ್ಲಿ ಪಶ್ಚಿಮ ಬಂಗಾಳದ ಸರ್ಕಾರ ಸಂಪೂರ್ಣವಾಗಿ ಒಪ್ಕೊಳ್ಳುತ್ತೆ. ಏನಂತ ಅಂದರೆ ಗಲಭೆ ಆಗಿರೋದುಂಟು, ಹಿಂದೂಗಳ ಮೇಲೆ ಆಕ್ರಮಣ ಆಗಿರೋದುಂಟು, ಎಲ್ಲ ಮನೆಗಳನ್ನು ಇದು ಮಾಡಿರೋದುಂಟು ಅಂತ. ಆ ಅಫಿಡವಿಟ್ನಲ್ಲಿ ಇನ್ನೊಂದು ಸೂಕ್ಷ್ಮವಾದ ವಿಚಾರವನ್ನು ಕೂಡ ಇದು TMC ಸರ್ಕಾರ ಕೊಟ್ಟಿರತಕ್ಕಂಥದ್ದು. ಯಾವ ರೀತಿಯಾಗಿ ಹಲ್ಲೆ ನಡೆದಿದೆ ಅಂತ ಹೇಳಿದ್ರೆ ನಾವೆಲ್ಲರೂ ತಿಳ್ಕೊಳ್ಬೇಕು. ಈ ಹಿಂದೂಗಳ ಮನೆಗೆ ಏನು ಮಾಡಿದ್ದಾರೆ ಅಂದರೆ ಶಾಹಿಯಿಂದ, ಅಂದರೆ ಇಂಕಿಂದ ಮಾರ್ಕ್ಗಳನ್ನು, ಅಂದರೆ ಇಂಕ್ ಬಾಟ್ಲು ತಗೊಳ್ಳೋದು, ಆ ಮನೆಯಲ್ಲಿ ಪಕ್ಕಾ ಹಿಂದೂ ಮನೆ ಇದು ಅಂತ ಖಾತ್ರಿಪಡಿಸ್ಕೊಂಡು ಆ ಮನೆಯ ಬಾಗಿಲು ಅಥವಾ ಗೋಡೆಯ ಮೇಲೆ ಇಂಕನ್ನು ಹಾಕ್ಬಿಟ್ಟು ಹೋಗೋದು. ಆಮೇಲೆ ಯಾವ್ಯಾವ ಗಲಭೆ ಪೀಡಿತ ಪ್ರದೇಶ ಇದೆಯಲ್ಲ ಈ ಜಿಲ್ಲೆಗಳಲ್ಲಿ, 4 ಜಿಲ್ಲೆಗಳಲ್ಲಿ, ಅಲ್ಲೆಲ್ಲವೂ ಕೂಡ ಈ ಗಲಭೆ ಪೀಡಿತ ಪ್ರದೇಶದಲ್ಲಿ 5 ರಿಂದ 10 ಸಾವಿರ ಜನ ದಂಗೆಕೋರರು ಒಟ್ಟಿಗೆ ಸೇರ್ತಾರೆ, ತನ್ಮುಖೇನ ದಾಳಿಯನ್ನು ಮಾಡ್ತಾರೆ. ಇವರ ಒಂದು ಪೈಶಾಚಿಕ ಕೃತ್ಯ ಯಾವ ಮಟ್ಟಿಗೆ ಮೇರೆ ಮೀರಿದೆ ಅಂತ ಹೇಳಿದ್ರೆ 6 ತಿಂಗಳ ಹಸುಗೂಸನ್ನು ಕೂಡ ಬಿಡೋದಿಲ್ಲ, 6 ತಿಂಗಳ ಹಸುಗೂಸನ್ನು ಸುಟ್ಟಿದ್ದಾರೆ ಅಂತ ಇವತ್ತು ವರದಿಗಳು ಹೇಳ್ತಾ ಇರ್ತಕ್ಕಂಥದ್ದು. ಮುರ್ಷಿದಾಬಾದಲ್ಲಿ ಏನು ತಂದೆ ಮಗನ್ನ ಕೊಂದ್ರಲ್ಲ ಹರಗೋಬಿಂದೋ ದಾಸ್ ಅಂತ, ಇವರು ದಂಗೆಕೋರರು ಮನೆ ಬಾಗಿಲಿಗೆ ಬಂದಾಗ ಪ್ರಶ್ನೆ ಮಾಡೋದಕ್ಕೆ ಹೋಗ್ತಾರೆ. ಆವಾಗ ಅವ್ರ ಮೇಲೆ ಹಲ್ಲೆ ನಡೀತಾ ಇರುತ್ತೆ. ಆವಾಗ ಚಂದನದಾಸ್ ಅಂತ ಹೇಳುವಂಥ ಅವರ ಮಗ ಬರ್ತಾರೆ ತಡಿಲಿಕ್ಕೆ. ಆವಾಗ ತಂದೆ ಮಗ ಇಬ್ಬರನ್ನು ಕೊಂದಾಕಿದ್ರು. ಈಗ CV ಆನಂದ್ ಬೋಸ್ ಅವರೇನಿದ್ದಾರೆ ರಾಜ್ಯಪಾಲರು ಧೈರ್ಯ ಮಾಡಿ ಎಲ್ಲ ಗಲಭೆ ಪೀಡಿತ ಪ್ರದೇಶಗಳಿಗೆ ಭೇಟಿಯನ್ನು ಕೊಡ್ತಾ ಇರುವಂಥ ಸಂದರ್ಭದಲ್ಲಿ ಇವಾಗ ಮಮತಾ ದೀದಿಯ ಸರ್ಕಾರ ಏನು ಹೇಳ್ತಾ ಇದೆ ಅಂತ ಹೇಳಿದ್ರೆ, ನೀವು ಶಾಂತವಾಗಿರೋ ಜಾಗಕ್ಕೆ ಹೋಗಿದ್ದೀರಾ, ಗಲಭೆ ಅಲ್ಲಲ್ಲ ನಡೆದಿದ್ದು ಬೇರೆ ಎಡೆಗಳಲ್ಲಿ ಅಂತ ರಾಜ್ಯಪಾಲರನ್ನೇ ಹಾದಿ ತಪ್ಪಿಸುವಂತಹ ಕೆಲಸ ನಡೀತಾ ಇದೆ. ಮತ್ತು ಮಹಿಳಾ ಆಯೋಗದವರು ಎಲ್ಲಿ ಮಹಿಳೆಯರನ್ನು, ಪೀಡಿತ ಮಹಿಳೆಯರನ್ನು ಭೇಟಿ ಆಗ್ಬಿಡ್ತಾರೋ ಅಂತ ಹೇಳ್ಬಿಟ್ಟು ಅವ್ರನ್ನ ಅಲ್ಲಿಂದ ಬೇರೆ ಕಡೆಗೆ ಸ್ಥಳಾಂತರ ಮಾಡೋದಕ್ಕೆ ಒಂದು ಪ್ರಯತ್ನವನ್ನು ಕೂಡ TMC ಸರ್ಕಾರ ಮಾಡುತ್ತೆ. ಇವರೆಲ್ಲ ಏನಾಗಿದ್ದಾರೆ ಅಂತ ಹೇಳಿದ್ರೆ ಸ್ಥಳೀಯರ ಜೊತೆಗೆ ನುಸುಳುಕೋರರು ಸೇರಿಕೊಂಡು ಮತ್ತು TMC ಸರ್ಕಾರ ಫಂಡಿಂಗ್ ಮಾಡಿ, ಅಂದರೆ ಇವಾಗ ಗಲಭೆಗೆ ಪ್ರಚೋದನೆ ಕೊಡಬೇಕಲ್ಲ, ಅದಕ್ಕೆ ಹಣಕಾಸನ್ನು ಒದಗಿಸಿಕೊಟ್ಟು ಈ ಗಲಭೆಯನ್ನು ಮಾಡಿದೆ ಅಂತ ಇವತ್ತು ಪ್ರಬಲವಾದಂತಹ ಒಂದು ಅನುಮಾನಗಳು ವ್ಯಕ್ತ ಆಗ್ತಾ ಇರತಕ್ಕಂಥದ್ದು. ಹಾಗಾಗಿ ಇವಾಗ ಕೇಂದ್ರ ಸರ್ಕಾರ ಕಟ್ಟುನಿಟ್ಟಿನ ಕ್ರಮವನ್ನು ತಗೊಳ್ಕೊಳ್ಳೋ ಕಡೆ ಹೊರಟಿದೆ. ಅಂದರೆ ಈಗ ಆರ್ಮ್ ಫೋರ್ಸ್ ಅಂದರೆ ಸಶಸ್ತ್ರ ಪಡೆಗಳನ್ನು ಅಲ್ಲಿ ನಿಯೋಜನೆ ಮಾಡಿದೆ. ಇವಾಗ ಯಾವ್ಯಾವ ಈ ಕೀಡೆಗಳು ಅಂತ ಹೇಳ್ತೀವಿ ನಮ್ಮ ಭಾಷೆಯಲ್ಲಿ, ಕೀಡೆಗಳು ಅಂದರೆ ಕ್ರಿಮಿಗಳು, ಈ ದಂಧೆಕೋರ ಕ್ರಿಮಿಗಳು ಯಾರಿದ್ದಾವೆ ಅವ್ರನ್ನೆಲ್ಲ ಹುಡುಕಿ ಇವಾಗ ಅರೆಸ್ಟ್ ಮಾಡ್ತಾ ಇರುವಂಥ ಕೆಲಸಕ್ಕೆ BSF ಮತ್ತು CRPF ಚಾಲನೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಆದರೆ ನಾವಿಲ್ಲಿ ನೋಡಬೇಕಾಗಿರೋಂಥ ವಿಷಯ ಏನು ಅಂತ ಹೇಳಿದ್ರೆ, ಯಾವಾಗ ಈ ಗಲಭೆಕೋರರನ್ನು ಬಂಧಿಸಲು ಪ್ರಯತ್ನ ಮಾಡುತ್ತೋ BSF ಮತ್ತು CRPF, ಅಲ್ಲಿರ್ತಕ್ಕಂಥ ಮುಸ್ಲಿಂ ಮಹಿಳೆಯರಿದಾರಲ್ಲ, ಇಲ್ಲಿ ನಮ್ಮ ಟ್ಯಾನಿ ರೋಡಲ್ಲಿ ಹೇಳ್ತಾ ಇದ್ರಲ್ಲ ನಮ್ಮ ಅಣ್ಣ ಕೊತ್ತಂಬರಿ ಸೊಪ್ಪು ತರಕ್ಕೆ ಹೋಗಿದ್ದ ಅಂತ, ಅದೇ ವಿಚಾರವನ್ನು ಅಲ್ಲಿರೋಂಥ ಮುಸ್ಲಿಂ ಮಹಿಳೆಯರು ಹೇಳ್ತಾ ಇರ್ತಕ್ಕಂಥದ್ದು. ಮುರ್ಷಿದಾಬಾದು ಮತ್ತು ಈ ಮಾಲ್ಡಾ ಜಿಲ್ಲೆಗಳಲ್ಲೆಲ್ಲ ಏನಂತ ಹೇಳ್ತಾ ಇದ್ದಾರೆ ಅಂದರೆ, ಗಲಭೆ ಮಾಡಿದವ್ರು ಯಾರೋ ಅವರೆಲ್ಲ ಬಾಂಗ್ಲಾದೇಶಕ್ಕೆ ಓಡೋಗ್ಬಿಟ್ರು, ಒಳ್ಳೊಳ್ಳೆಯವ್ರನ್ನ ನೀವು ಕರ್ಕೊಂಡೋಗಿ ಅರೆಸ್ಟ್ ಮಾಡ್ತಾ ಇದ್ದೀರಾ ಅಂತ ಹೇಳುವಂಥ ಹೇಳಿಕೆಗಳನ್ನು ಇವತ್ತು ಸಶಸ್ತ್ರ ಪಡೆಗಳ ಮೇಲೆ ಹಾಕ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಇವಾಗ ಯಾರ್ಯಾರು ಸಿಗ್ತಾ ಇದ್ದಾರೋ ಗಲಭೆ ಮಾಡಿರೋ ಪೀಡಿತರೋ ಅನುಮಾನ ಯಾರ ಮೇಲೆ ವ್ಯಕ್ತ ಆಗಿದೆಯೋ ಅವ್ರನ್ನ ಅರೆಸ್ಟ್ ಮಾಡ್ತಾ ಇದ್ದಾರೆ. ಇದು ಒಂದು ಭಾಗ. ಆದರೆ ದೇಶದಾದ್ಯಂತ ಇವತ್ತು ಉಮೀದ್ ಬಿಲ್ನ ಒಂದು ಪ್ರತಿಭಟನೆಗೆ ಅವಕಾಶ ಇದೆ, ಶಾಂತಿಯುತ ಪ್ರತಿಭಟನೆಗೆ ಯಾರು ಇಲ್ಲ ಅಂತ ಹೇಳ್ತಾ ಇಲ್ಲ. ಆದರೆ ಮುಲ್ಲಾ ಮೌಲ್ವಾಗಳ ಹೇಳಿಕೆ ಇದೆಯಲ್ಲ, ಅದರೊಳಗಾಗಿ ನಮ್ಮ ಭಾಯ್ಜಾನ್ ಅಬ್ಬಾಜಾನ್ ಅವರಿದ್ದಾರಲ್ಲ, OIC ಅವರು, ಇವರು ಮುಸ್ಲಿಂ ಸಮುದಾಯದ ಮಹಾನ್ ಸಂರಕ್ಷಕ. ಇವರಿಲ್ಲ ಅಂದರೆ ಮುಸ್ಲಿಂ ಸಮುದಾಯ ಉಸಿರಾಡೋದೇ ಇಲ್ವಂತೆ. ಆ ಮಟ್ಟಿನ ಹೇಳಿಕೆಯನ್ನು ಹೈದರಾಬಾದಲ್ಲಿ ನೆನ್ನೆ ಕೊಟ್ಟಿರ್ತಕ್ಕಂಥದ್ದು. ಅಲ್ಲಿ ಚಾರ್ಮಿನಾರ್ ಹತ್ರ ಸಹಸ್ರಾರು ಸಂಖ್ಯೆಯಲ್ಲಿ ನಡೆದಿಂಥ ಮುಸಲ್ಮಾನರ ಮುಂದೆ ಇವರು ಇವತ್ತು ವಿರೋಧವನ್ನು ಮಾಡ್ತಾ ಇರ್ತಕ್ಕಂಥದ್ದು. ವಕ್ಫ್ ಬಿಲ್ಲು ಅಸಂವಿಧಾನಿಕವಾಗಿ ಮಾಡಿದಾರಂತೆ. ಕಳೆದ 11 ವರ್ಷದಿಂದ ಭಾರತದಲ್ಲಿ ಮುಸಲ್ಮಾನರು ಸುರಕ್ಷಿತರಲ್ವಂತೆ. ಇವರ ಮಹಿಳೆಯರ ಹಿಜಾಬನ್ನು ಸೆಳೆಯುವಂಥ ಕೆಲಸವನ್ನು ಕೇಂದ್ರ ಸರ್ಕಾರ ಮಾಡಿದೆ ಅಂತ ಹೇಳುವಂಥ ಹೇಳಿಕೆಯನ್ನು ಇವರು ಕೊಡ್ತಾರೆ. ಅದಲ್ದಿರ ಯೂನಿಫಾರ್ಮ್ ಸಿವಿಲ್ ಕೋಡನ್ನು ಜಾರಿಗೆ ತಗೊಂಬರೋಕ್ಕೆ ಒಳಗೊಳಗೆ ಪ್ರಯತ್ನ ನಡೀತಾ ಇರೋದುಂಟು. ಹಾಗಾಗಿ ನಾಳೆ ಒಂದಿನ RSS ಮತ್ತು BJP ನಮ್ಮನ್ನು ಸುರಕ್ಷಿತವಾಗಿ ಇರಲಿಕ್ಕೆ ಬಿಡೋದಿಲ್ಲ.
ಅಂತ ಹೇಳುವಂಥ ಹೇಳಿಕೆಯನ್ನು ಈತ ಕೊಡ್ತಾನೆ. ಇದಕ್ಕೆ ತೆಲಂಗಾಣ ಸರ್ಕಾರದ ಪ್ರತಿನಿಧಿಗಳು ಹೋಗಿರ್ತಾರೆ, ತಮಿಳುನಾಡು ಸರ್ಕಾರದ ಪ್ರತಿನಿಧಿಗಳು ಹೋಗ್ತಾರೆ. ಇವ್ರ ಫಾಲೋವರ್ಸ್ ಅಲ್ಲ ಇವರೆಲ್ಲ. ದಕ್ಷಿಣ ಭಾರತವನ್ನು ಇವತ್ತು ಏನೋ ಒಂದು ಮಾಡಬೇಕು ಅಂತ ಪ್ರಯತ್ನಗಳು ಸಾಗಿದೆಯಲ್ಲ, ಅದನ್ನು ನಾನು ಮುಂದೆ ಹೇಳ್ತೀನಿ, ಇನ್ನೊಂದು ಸಂಚಿಕೆಯಲ್ಲಿ ಹೇಳ್ತೀನಿ. ಹಾಗಾಗಿ ಇದೇ ಪ್ಯಾಟ್ರನ್ ಎಲ್ಲ ಕಡೆಗೆ ಬರಬೇಕು. ಅಂದರೆ ಇದೇ ರೀತಿಯಾದಂಥ ಪ್ರತಿಭಟನೆಗಳು ನಡಿಬೇಕು, ಇದೇ ರೀತಿಯಾಗಿ ಕೇಂದ್ರ ಸರ್ಕಾರವನ್ನು ಬೆದರಿಸಬೇಕು. ನಾವು ಒಂದು ಬೆದರುಗೊಂಬೆಯ ರೀತಿಯಲ್ಲಿ ನಾವು ಈ ಪ್ರತಿಭಟನೆಯನ್ನು ಬಿಂಬಿಸಬೇಕು ಅಂತ ಪ್ರಯತ್ನವನ್ನು ಮಾಡ್ತಾ ಇರತಕ್ಕಂಥದ್ದು. ನೋಡಿ, ಸಂವಿಧಾನಿಕವಾಗಿ ಯಾವುದೇ ಒಂದು ಬಿಲ್ಲನ್ನು ಮಂಡನೆ ಮಾಡಿ ಅದು ಆ್ಯಕ್ಟ್ ಆಗೋದ್ಮೇಲೆ ಅದನ್ನು ತಡಿಲಿಕ್ಕೆ ಯಾರಿಗೂ ಹಕ್ಕಿಲ್ಲ. ಹಾಗಾಗಿ ಇವಾಗ ಉಮೀದ್ ಬಿಲ್ ಕೇಸು ಕೋರ್ಟಲ್ಲಿದೆ. ಆ ಸುಪ್ರೀಂ ಕೋರ್ಟ್ ಏನು ತೀರ್ಪು ಕೊಡುತ್ತೆ ಅಂತ ಕಾಯ್ತಾರಂತೆ ಇವರು. ಕಾದಾಗ ಇವರ ಪರವಾದಂಥ ತೀರ್ಪು ಬರಲಿಲ್ಲ ಅಂತ ಹೇಳಿದ್ರೆ ಇವರೆಲ್ಲರೂ ಸೇರಿಕೊಂಡು ರಸ್ತೆಗಿಳಿದು ಹೋರಾಟ ಮಾಡ್ತಾರಂತೆ. ಹಾಗಾಗಿ ಬಿಹಾರದ ಕೆಲವು ಪ್ರದೇಶಗಳಲ್ಲಿರ್ಬೋದು, ಪಶ್ಚಿಮ ಬಂಗಾಳದ ಕೆಲವು ಪ್ರದೇಶಗಳಲ್ಲಿರ್ಬೋದು, ಅಸ್ಸಾಂನ ಕೆಲವು ಪ್ರದೇಶಗಳಲ್ಲಿರ್ಬೋದು, ಹೈದರಾಬಾದಲ್ಲಿರ್ಬೋದು, ನಮ್ಮ ಕರ್ನಾಟಕದಲ್ಲಿ ಮೊನ್ನೆ ಇದರಲ್ಲಿ ನೋಡ್ರಲ್ಲ, ಮಂಗಳೂರಲ್ಲಿ ಸರಿಸುಮಾರು 45,000ಕ್ಕೂ ಮೀರಿದಂಥ ಮುಸಲ್ಮಾನರು ಒಂದೆಡೆ ಸೇರಿ ಆರ್ಭಟವನ್ನು ಮೆರೆದಿದ್ದಾಯಿತು. ಈಗ ಇವರೆಲ್ಲರ ಪ್ರಯತ್ನ ಇರ್ತಕ್ಕಂಥದ್ದು ಏನಂದರೆ, ಉಮೀದ್ ಬಿಲ್ನ ತೀರ್ಪು ಏನಾದರೂ ಇವರಿಗೆ ವ್ಯತಿರಿಕ್ತವಾಗಿ ಬಂದರೆ ರಸ್ತೆಗಿಳಿದು ಶಾಹೀನ್ ಬಾಗ್ ರೀತಿಯ ಹೋರಾಟವನ್ನು ಮಾಡಬೇಕು ಅನ್ನುವಂಥ ವಿಚಾರ. ಇದೆಲ್ಲದರ ಮಧ್ಯದಲ್ಲಿ ತಮಿಳುನಾಡು ಸರ್ಕಾರ ಎಷ್ಟು ಮಟ್ಟಿಗೆ ಇವ್ರಿಗೆ ಒಂದು ಫ್ರೀಡಮನ್ನು ಕೊಟ್ಟಿದೆ ಅಂತ ಹೇಳಿದ್ರೆ, ವೆಲ್ಲೂರಿನ ಕಡುಕೊಳೈ ಅನ್ನುವಂಥ ಒಂದು ಗ್ರಾಮ ಇದೆ. ಈ ಗ್ರಾಮದಲ್ಲಿ ಪಕ್ಕದಲ್ಲೊಂದು ದರ್ಗಾ ಇದೆ. ಆ ದರ್ಗಾದ ಕಮಿಟಿಯವರು ಏಕಾಏಕಿ ಬಂದು 150 ಮನೆಗಳಿಗೆ, ಹಿಂದೂ ಮನೆಗಳಿಗೆ ಏಕ್ದಮ್ಮು ನೋಟಿಸನ್ನು ಕೊಟ್ಬಿಡ್ತಾರೆ. ನೀವೆಲ್ಲ ವಕ್ತು ಜಾಗದಲ್ಲಿ ವಾಸ ಮಾಡ್ತಾ ಇರ್ತಕ್ಕಂಥದ್ದು, ವಕ್ತು ಜಾಗದಲ್ಲಿ ನೀವು ಕೃಷಿ ಮಾಡ್ತಾ ಇರ್ತಕ್ಕಂಥದ್ದು, ಹಂಗಾಗಿ ಬಾಡಿಗೆಯನ್ನು ಕಟ್ಟಬೇಕು ಅಂತ. ಅಲ್ಲಿರುವಂಥ ಜನ ಇವತ್ತು ಕಂಗಾಲಾಗೋಗಿದ್ದಾರೆ ರೀ. ಇದೇನಾ ಜಾತ್ಯತೀತತೆ ಅಂತ ಹೇಳಿದ್ರೆ? ಹಂಗಂದ್ರೆ ಈ ದೇಶದಲ್ಲಿ ಇವತ್ತು ಏನಾಗ್ತಾ ಇದೆ ಅಂತ ಹೇಳಿದ್ರೆ, ಕಾಫೀರ್ ಅಂತ ಕರೀತಾರಲ್ಲ ನಮ್ಮನ್ನ, ಹಿಂದೂಗಳು ಅಂತ ಹೇಳ್ದಂಥವ್ರು ಬದುಕಲಿಕ್ಕೂ ಕೂಡ ನಾವು ಅರ್ಹರಿಲ್ವಾ? ಚಂದ್ರರಾಯ್ ಅವರನ್ನು ಕರೆ ಮಾಡಿ ಮನೆಯಲ್ಲಿದ್ದವ್ರನ್ನ ಕರ್ಕೊಂಡೋಗಿ ಹತ್ಯೆ ಮಾಡಿ ತಗೊಂಬಂದು ಮನೆ ಬಾಗ್ಲಿಗೆ ಬಿಸಾಕ್ ಹೋಗ್ತಾರೆ. ಮಾರಣಾಂತಿಕವಾಗಿ ಅಲ್ಲೇ ಮಾಡಿ ಕೋಮಾ ಸ್ಟೇಜಲ್ಲಿರೋ ರೀತಿಯಲ್ಲಿ ತನ್ನ ಮನೆಗೆ ಬಿಸಾಕ್ತಾರೆ. ತಂದೆಯನ್ನು ರಕ್ಷಣೆ ಮಾಡ್ಲಿಕ್ಕೆ ಹೋದಂಥ ಮಗನನ್ನು ಸಾಯಿಸ್ತಾರೆ. ಪತಿಯನ್ನು ರಕ್ಷಣೆ ಮಾಡೋಕ್ಕೆ ಹೋಗುವಂಥ ಹೆಣ್ಮಕ್ಳಿಗೆ ಹೇಳ್ತಾರೆ, ನಿನ್ನ ಶೀಲವನ್ನು ತ್ಯಾಗ ಮಾಡ್ರೆ ಬಿಟ್ಬಿಡ್ತೀನಿ ಅಂತ. ಇದು ಯಾವ ಧರ್ಮದ ಒಂದು ಸಾರವನ್ನು ಇವರು ಸಮಾಜದ ಮುಂದೆ ವ್ಯಕ್ತಪಡಿಸ್ಲಿಕ್ಕೆ ಹೋಗ್ತಾ ಇರತಕ್ಕಂಥದ್ದು? ಇದನ್ನೆಲ್ಲ ಕೂತ್ಕೊಂಡು ನೋಡುವಂಥ ದೌರ್ಭಾಗ್ಯ ಹಿಂದೂಗಳಿಗೆ ಇವತ್ತು ಎದುರಾಗಿದೆ. ಹಾಗಾಗಿ ಹಿಂದೂಗಳು ಇಲ್ಲಿ ಜಾಗೃತರಾಗಬೇಕು. ಮತ್ತು ಈ ಮೂಲಕ ಕೇಂದ್ರ ಸರ್ಕಾರಕ್ಕೆ ಏನು ವಿನಂತಿಯನ್ನು ಮಾಡ್ತಾ ಇದ್ದಾರೆ ಅಂದರೆ, ಅಲ್ಲಿರುವಂಥ ಜನ ಮಮತಾ ದೀದಿ ಸರ್ಕಾರದ ಮೇಲೆ ನಮ್ಗೆ ಯಾವುದೇ ವಿಧವಾದಂಥ ನಂಬಿಕೆ ಇಲ್ಲ. ಹಂಗಾಗಿ ಇವತ್ತು ಬಾರ್ಡರ್ ಪ್ರದೇಶ ಏನಿದೆ, ಎಲ್ಲೆಲ್ಲಿ ಗಲಭೆ ಪೀಡಿತ ಪ್ರದೇಶಗಳಿದೆ, ಅಲ್ಲೆಲ್ಲವೂ ಕೂಡ ಶಾಶ್ವತವಾದಂತಹ ಒಂದು BSF ಮತ್ತು CRPFನ ಚೌಕಿಗಳನ್ನು, ಶಾಶ್ವತ ಚೌಕಿಗಳನ್ನು ನಿರ್ಮಾಣ ಮಾಡಬೇಕು ಅಂತ ಹೇಳುವಂಥ ಮಟ್ಟಿಗೆ ಇವತ್ತು ಬಂದಿರತಕ್ಕಂಥದ್ದು ವಿಚಾರ ಇವತ್ತು ವ್ಯಕ್ತ ಆಗ್ತಾ ಇರತಕ್ಕಂಥದ್ದು. ಕೇಂದ್ರ ಸರ್ಕಾರ ಇಲ್ಲಿ ಎಚ್ಚರಿಕೆಯ ಹೆಜ್ಜೆಯನ್ನು ಇಡಬೇಕು. ಇಡೋದಲ್ದಿರ 552 ಕಿಲೋಮೀಟರ್ ಬಾರ್ಡರ್ ಏನಿದೆ ಇದನ್ನು ಕೂಡಲೇ ಬಂದ್ ಮಾಡಬೇಕು. ಮತ್ತು ಇವತ್ತು OIC ಅಬ್ಬಾಜಾನ್ OIC ಇದಾರಲ್ಲ, ಇವ್ರ ಆಸೆ ಇರತಕ್ಕಂಥದ್ದು ಯೂನಿಫಾರ್ಮ್ ಸಿವಿಲ್ ಕೋಡ್ ಬಂದ್ಬಿಟ್ರೆ ನಮ್ಮದು ಉಪಟಳ ಎಲ್ಲ ಉಪದ್ರವ ಎಲ್ಲ ನಿಂತೋಗ್ಬಿಡುತ್ತೆ, ಬಾಯಿ ಮುಚ್ಕೊಂಡು ತೆಪ್ಪಗಿರಬೇಕು ಅಂತ. ಕಯಾಮತ್ ದಿನದ ಬಗ್ಗೆ ಮಾತಾಡ್ತಾವ್ರು ಇವರು. ಕಯಾಮತ್ ದಿನ ಅಂತಂದರೆ ಕೊನೆಗೊಂದು ದಿನ ಬರುತ್ತೆ, ಆವಾಗ ದೇವರು ಬಂದು ಯಾರ್ಯಾರು ಏನೇನು ಪಾಪ ಮಾಡಿದ್ದೀರಾ ಅಂತ ಹೇಳುವಂತಹ ಒಂದು ವಿಚಾರನ ಕೇಳ್ತಾರೆ ಸಮಾಧಿಯಲ್ಲಿರೋರಿಗೆ, ಆ ಗೋರಿಗಳಲ್ಲಿರೋರಿಗೆ. ಆ ದಿನದ ಬಗ್ಗೆ ಅಂಥ ದಿನಕ್ಕೆ ನಮ್ಮನ್ನು ಇವ್ರು ಕಳಿಸ್ಬಿಡ್ತಾರೆ ಅಂತ ಹೇಳ್ತಾ ಇರತಕ್ಕಂಥದ್ದು. ಮಸೀದಿಗಳನ್ನು ಕಸ್ಕೊಂಡ್ಬಿಡ್ತಾರೆ ಅಂತ. ನೋಡಿ, 11 ವರ್ಷಗಳ ಕಾಲದಲ್ಲಿ BJP ಆಡಳಿತಕ್ಕೆ ಬಂದಮೇಲೆ ಯಾವ ಮಸೀದಿಯನ್ನು ಸರ್ಕಾರ ಕಸ್ದಿದೆ ಅಂತ ಹೇಳೋದಕ್ಕೆ ಈ OIC ಬಾಯಲ್ಲಿ ಉತ್ತರ ಇಲ್ಲ ರೀ. ಇದಕ್ಕೆ ಕೆಲವು ಅಂಕಿಅಂಶಗಳು, 1-2 ಅಂಕಿಅಂಶಗಳನ್ನು ಕೊಡ್ಬೋದು ನಾವು. ಮಹಿಳೆಯರೇ ಹೇಳ್ತಾ ಇರುವಂತೆ, ಮುಸಲ್ಮಾನ್ ಮಹಿಳೆಯರೇ ಹೇಳ್ತಾ ಇರುವಂತೆ, ಮೊದಲು ತ್ರಿಬಲ್ ತಲಾಕ್ ಅನ್ನೋದೇನಿತ್ತಲ್ಲ, 3 ತಿಂಗಳಿಗೆ ಅವಧಿಯಲ್ಲಿ ಅವರು ತ್ರಿಬಲ್ ತಲಾಕನ್ನು ಕೊಟ್ಬಿಟ್ಟು ಇದ್ದತ್ನ ಮೇಲೆ, ಇದ್ದತ್ ಅಂದರೆ 3 ಚಂದ್ರ ಬರೋವರೆಗೂ, ಅಥವಾ ಮಹಿಳೆ ಗರ್ಭಿಣಿಯಾಗಿದ್ದರೆ ಅವ್ರದ್ದು ಇದು ಮಗುಗೆ ಜನನ ಕೊಡೋವರೆಗೂ ಮಾತ್ರ ಜೀವನಾಂಶವನ್ನು ಕೊಟ್ಟು ಬಿಟ್ಬಿಡ್ತಾಯಿದ್ರು. ಆದರೆ ಈಗೇನಾಗಿದೆ ಅಂತ ಹೇಳಿದ್ರೆ, ಕಾನೂನಿನ ಭಯ ಇರೋದ್ರಿಂದ ತ್ರಿಬಲ್ ತಲಾಕ್ಗಳ ಸಂಖ್ಯೆ ಕಡಿಮೆ ಆಗ್ತಾ ಇದೆ ಅಂತ ಮುಸ್ಲಿಂ ಮಹಿಳೆಯರೇ ಒಪ್ಕೊಳ್ತಾರೆ.
ಅದಲ್ಲದೆ ನರೇಂದ್ರ ಮೋದಿ ಅವರ ಸರ್ಕಾರ ಆಡಳಿತಕ್ಕೆ ಬರೋದಕ್ಕೆ ಮೊದಲು 4.5% ಸರ್ಕಾರಿ ಉದ್ಯೋಗಗಳಲ್ಲಿ ಮುಸಲ್ಮಾನರು ಇರ್ತಾ ಇದ್ದಿದ್ದು. ಆದರೆ ಇವತ್ತಿನ ಅಂಕಿಅಂಶಗಳನ್ನು ನೋಡುವಾಗ ಸರಿಸುಮಾರು 11% ಮುಸಲ್ಮಾನರಿಗೆ ಇವತ್ತು ಸರ್ಕಾರಿ ನೌಕರಿಗಳು ಸಿಗ್ತಾ ಇರತಕ್ಕಂಥದ್ದು. ಇವ್ರು ಹೆಂಗ್ರಿ ಹೇಳ್ತಾರೆ, ಅದು ಅಲ್ದಿರ ಬೊಹರಾ ಸಮಾಜ ಅಂತ ಒಂದಿದೆ. ಆ ಬೊಹರಾ ಸಮಾಜದ ಒಂದು ನಿಯೋಗ ಪ್ರಧಾನ ಮಂತ್ರಿಗಳ ಹತ್ರಕ್ಕೆ ತೆರಳಿ ಇವತ್ತು ಒಪ್ಕೊಂಡಿರ್ತಕ್ಕಂಥದ್ದು. ಅಂದರೆ ಬೊಹರಾ ಸಮುದಾಯ ಏನಿದೆ ಅವರು ಮುಸಲ್ಮಾನರಲ್ಲೇ ಅಲ್ಪಸಂಖ್ಯಾತರವರು. ಆ ಸಮುದಾಯದವರು ಕೂಡ ವಕಫ್ ಬಿಲ್ನ ಒಪ್ಪಿಕೊಂಡಿರ್ತಕ್ಕಂಥದ್ದು. ಅವರು ಓಪನ್ ಆಗಿ ಹೇಳಿಕೆಯನ್ನು ಕೊಡ್ತಾರೆ, ಕೇವಲ ಅಲ್ಪಸಂಖ್ಯಾತರ ಪರ ಅಲ್ಲ, ಆ ಅಲ್ಪಸಂಖ್ಯಾತರಲ್ಲೂ ಅಲ್ಪಸಂಖ್ಯಾತರ ಒಂದು ಸಂರಕ್ಷಣೆ ಮಾಡೋದಕ್ಕೆ ಕೇಂದ್ರ ಸರ್ಕಾರದ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಪ್ರಯತ್ನವನ್ನು ಮಾಡ್ತಾ ಇದೆ ಅಂತ. ಇಷ್ಟೆಲ್ಲ ಇರುವಾಗ ಹೀಗೆ ಉಮೀದ್ನ ಕುರಿತಾಗಿ ಉರಿ ಬಂದಿರೋದು ಯಾರಿಗೆ ಅಂತ ಹೇಳಿದ್ರೆ, ಯಾರ್ಯಾರು ವಕಫ್ನ ಆಸ್ತಿಗಳನ್ನು ಕಡಿಮೆ ದರದಲ್ಲಿ ಬಾಡಿಗೆಗೆ ಅಥವಾ ಭೋಗ್ಯಕ್ಕೆ ಪಡ್ಕೊಂಡು ಅದನ್ನು ಅನುಭವಿಸ್ಕೊಂಡು ಕೋಟ್ಯಾಂತರ ರೂಪಾಯಿಗಳ ಒಂದು ಆದಾಯವನ್ನು ಗಳಿಸ್ತಾ ಇದ್ದಾರೋ ಅವ್ರಿಗೆಲ್ರಿಗೂ ಇವತ್ತು ಉರಿ ಬಂದಿರತಕ್ಕಂಥದ್ದು. ಹಾಗಾಗಿ ಈ ಬಿಲ್ಲನ್ನು ಯಾವುದೇ ಕಾರಣಕ್ಕೂ ಕೇಂದ್ರ ಸರ್ಕಾರ ಹಿಂಪಡೆಯುವ ಪ್ರಶ್ನೆಯೇ ಇಲ್ಲ. ಕೆಲವು ಬದಲಾವಣೆಗಳೊಂದಿಗೆ ಉಮೀದ್ ಬಿಲ್ ಬಂದೇ ಬರುತ್ತೆ. ಆದರೆ ಇಲ್ಲಿ ಕೇಂದ್ರ ಸರ್ಕಾರದ ಗುಪ್ತಚರ ಇಲಾಖೆ ಮತ್ತು ಸೇನೆ ಎಲ್ಲ ಏನಿದೆ, ಇವರನ್ನು ಕಟ್ಟೆಚ್ಚರವನ್ನು ವಹಿಸಬೇಕು. ಯಾರ್ಯಾರು ಈ ಥರ ಪ್ರಚೋದನಕಾರಿಯಾದ ಹೇಳಿಕೆಗಳನ್ನು ಕೊಡುವಂಥ ಮುಲ್ಲಾ ಮೌಲ್ವಗಳನ್ನು ಬಂಧಿಸುವಂಥ ಕೆಲಸವನ್ನು ಮಾಡಿ ಸಮಾಜದಲ್ಲಿ ಅಶಾಂತಿಯನ್ನು ಸೃಷ್ಟಿ ಮಾಡುವಂಥವ್ರಿಗೆ ಕಠಿಣವಾದಂಥ ಕಾನೂನು ಕ್ರಮವನ್ನು ಕೈಗೊಳ್ಳಬೇಕು ಅನ್ನುವಂಥ ಬೇಡಿಕೆಯನ್ನು ಗೃಹ ಸಚಿವಾಲಯದ ಮುಂದೆ ಇಡೋದ್ರ ಮುಖಾಂತರ ಆಟೋವಾಲಾ ಕಾರ್ಯಕ್ರಮವನ್ನು ನಾವಿಂದು ಮುಗಿಸ್ತಾ ಇದ್ದೇವೆ. ಮುಂದೆ ಇಂತಹದ್ದೇ ಒಂದು ಕುತೂಹಲಕಾರಿಯಾದ ವಿಷಯದೊಂದಿಗೆ ನಾವೆಲ್ಲರೂ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೂ ಟಿವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡುವುದರ ಮುಖಾಂತರ, ನಿಮ್ಮ ಸದ್ವಿಚಾರಗಳನ್ನು ಕಾಮೆಂಟ್ ಮಾಡುವುದರ ಮುಖಾಂತರ ಹಾಗೂ ಶೇರ್ ಮಾಡುವುದರ ಮುಖಾಂತರ ನಮ್ಮನ್ನು ಪ್ರೋತ್ಸಾಹಿಸಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.